ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ನಿನ್ನೆ ತಡರಾತ್ರಿ ನಡೆದಂಥ ಬೆಳವಣಿಗೆಗಳು ಮತ್ತು ಇವತ್ತೇನೇನೆಲ್ಲ ಆಗುತ್ತೆ ಎಲ್ಲ ಮಾಹಿತಿಯನ್ನು ಹೊತ್ತು 30 ನಿಮಿಷದ 30 ಸುದ್ದಿಗೆ ನಿಮ್ಮ ಮುಂದೆ ಕೂತಿದ್ದೀನಿ. ಶುರು ಮಾಡೋಣ ಒನ್ ಬೈ ಒನ್. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಇವತ್ತು ರಾಜ್ಯ ರಾಜಕೀಯದಲ್ಲಿ ಮಹತ್ವದ ದಿನ. ಯಾಕೆ ಗೊತ್ತಾ? ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ, ಸಂಪುಟಕ್ಕೆ ಯಾರು ಇನ್ ಯಾರು ಔಟ್, ಸೇನಾನಿ ಬದಲೋ ಸೇನಾಧಿಕಾರಿಯೇ ಬದಲೋ ಅನ್ನೋದು ಗೊತ್ತಾಗುತ್ತೆ. ನಿನ್ನೆ ಸಂಜೆಯಿಂದಲೂ ಕೂಡ ಕಾವೇರಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಮಿನಿಸ್ಟರ್ ಆಗೋರು, ಮಿನಿಸ್ಟರ್ ಕಳ್ಕೊಳ್ಳೋರ ಚರ್ಚೆ ಕಾವೇರಿಯಲ್ಲಿ ಚರ್ಚೆ ನಡೀತಾ ಇದೆ. ಪುನರ್ರಚನೆ ಆದರೆ ನನ್ನನ್ನು ದೂರಬೇಡಿ, ನಿಮ್ಮನ್ನು ಕೈ ಬಿಡಲೇಬೇಕಾಗಿದೆ, ನನ್ನನ್ನು ಹೊಣೆ ಮಾಡಬೇಡಿ, ಇವೆಲ್ಲ ಹೈಕಮಾಂಡ್ ಸೂಚನೆ ಎಂದಿದ್ದಾರೆ BS ಯಡಿಯೂರಪ್ಪನವರು. ಕೈ ಬಿಡುವಂತಹ ಸಚಿವರಿಗೆ ಮಾನಸಿಕವಾಗಿ ಸಿದ್ಧರಾಗಿ ರಾಜೀನಾಮೆಗೆ ಸಿದ್ಧರಿರುವಂತೆ BSY ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ರಾಜಕೀಯ ವಲಯದಲ್ಲಿ ಒಂದು ಕಡೆ ನಾಯಕತ್ವದ ಬದಲಾವಣೆ ಕೂಗು ಜೋರಾಗ್ತಾ ಇದೆ, ಮತ್ತೊಂದು ಕಡೆ ಸಚಿವ ಆಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗ್ತಾ ಇದೆ. ಈಗಾಗಲೇ ಸಚಿವ ಸ್ಥಾನಕ್ಕೋಸ್ಕರ ಆಕಾಂಕ್ಷಿಗಳು ಲಾಬಿ ನಡೆಸ್ತಿದ್ದಾರೆ, CM ಮೇಲೆ ಒತ್ತಡ ಹೇರ್ತಿದ್ದಾರೆ. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ CM ಗುಡ್ ನ್ಯೂಸ್ ಕೊಡ್ತಾರಾ ಅನ್ನೋ ಆಶ್ವಾಸನೆ ಕೂಡ ಶುರುವಾಗಿದೆ. ಹೀಗಾಗಿ ಇವತ್ತು CM BSY ಸುದ್ದಿಗೋಷ್ಠಿ ಕರೆದಿದ್ದಾರೆ. ಸಚಿವ ಸಂಪುಟ ಸಭೆ ಬಳಿಕ CM ಸುದ್ದಿಗೋಷ್ಠಿ ನಡೆಸ್ತಾರೆ. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಅಂತ CM ಹೇಳಿದರು. ಹೀಗಾಗಿ ಇವತ್ತಿನ CM ಸುದ್ದಿಗೋಷ್ಠಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಕೇಳಿಬರ್ತಾ ಇದೆ. ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ನಿನ್ನೆ ಬಿಜೆಪಿ ನಾಯಕರು ದೆಹಲಿಗೆ ಹೋಗಿದ್ದಾರೆ. DCM ಲಕ್ಷ್ಮಣ ಸವದಿ ಹಾಗೂ ಸಚಿವ R ಅಶೋಕ್ ದೆಹಲಿಗೆ ಹೋಗಿದ್ದಾರೆ. ಆದರೆ ಲಕ್ಷ್ಮಣ ಸವದಿ, ಅಶೋಕ್ ಮಾತನಾಡಿ, ನಾವು CT ರವಿ ಕಚೇರಿ ಪೂಜೆಗೆ ಬಂದಿದ್ದೇವೆ, ಯಾವುದೇ ಬೇರೆ ವಿಚಾರ ಇಲ್ಲ. CM BSYಗೆ ಹೇಳಿ ಬಂದಿದ್ದೀವಿ. ಸರ್ಕಾರ ಬಂದು 1.5 ವರ್ಷ ಕಳೆದಿದೆ. ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ನಿಗಮ ಮಂಡಳಿಗೆ ನೇಮಕ ಮಾಡಿದೆ. ನಾಯಕತ್ವ ಬದಲಾವಣೆ ಇಲ್ಲ, CM ಅವಧಿ ಪೂರ್ಣಗೊಳಿಸ್ತಾರೆ ಎಂದರು. CT ರವಿ ಅವರು ಈ ದೇಶದ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆದಮೇಲೆ ಅವರಿಗೊಂದು ಕಚೇರಿಯನ್ನು ಕೊಟ್ಟಿದ್ದಾರೆ. ಅವರ ಆಹ್ವಾನವನ್ನು ಮನ್ನಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ, ಇಷ್ಟೇ. ಇದನ್ನು ಬಿಟ್ಟರೆ ಯಾವುದೇ ಇಲ್ಲಿ ವಿಚಾರಗಳಿಲ್ಲ. CT ರವಿ ಅವರು ನಮ್ಮ ಆತ್ಮೀಯ ಸಹೋದರ, ಅದಕ್ಕೋಸ್ಕರ ಭಾಳ ಒತ್ತಾಯ ಮಾಡಿದ್ದರಿಂದ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡೆದು ಮುಖ್ಯಮಂತ್ರಿಗಳ ಹತ್ರ ಹೇಳಿ ಅವರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವರ ಅನುಮತಿಯನ್ನು ಪಡೆದು ನಾವು ಬಂದಿದ್ದೀರಿ. ಯಾವುದೇ ರೀತಿ ಸಂಪುಟ ವಿಸ್ತರಣೆ ಇದಕ್ಕೇನು ಸಂಬಂಧ ಇಲ್ಲ. ನಾವು ಬಂದಿರೋ ಅಂಥದ್ದು CT ರವಿ ಅವರು ಜನರಲ್ ಸೆಕ್ರೆಟರಿ ಆಗಿ ನೇಮಕ ಆಗಿದ್ದಾರೆ. ಅವರ ಆಫೀಸ್ ಪೂಜೆಗೋಸ್ಕರ ಬಂದಿದ್ದೀರಿ. ಸಂಪುಟ ವಿಸ್ತರಣೆ ಹಾಗೂ ನಾಯಕತ್ವ ಬದಲಾವಣೆ ಕೂಗಿನ ಬೆನ್ನಲ್ಲೇ ಇವತ್ತು CM ಯಡಿಯೂರಪ್ಪನವರು ಬಿಜೆಪಿ ಸಂಸದರ ಸಭೆ ಕರೆದಿದ್ದಾರೆ. ಇವತ್ತು ಸಂಜೆ CM ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಸದರ ಮೀಟಿಂಗ್ ನಿಗದಿಯಾಗಿದೆ. ಬಿಜೆಪಿ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸ್ತಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧ ಸಂಸದ ಶ್ರೀನಿವಾಸ್ ಪ್ರಸಾದ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. CM BSY ಮುಳ್ಳಿನ ಮೇಲೆ ಪಂಚೆ ಹಾಕಿದ್ದಾರೆ. ಪಂಚೆಯನ್ನು ಹುಷಾರಾಗಿ ತೆಗಿಬೇಕು ಎಂದಿದ್ದಾರೆ. ಇನ್ನು ಅಧಿಕಾರ ಎಲ್ಲರನ್ನೂ ಕೂಡ ಬದಲಾಯಿಸಿಬಿಡುತ್ತೆ. CM ಬದಲಾಗ್ತಿದ್ದಾರೋ ಬದಲಾಗಿಲ್ವೋ ಅಂತ ಹೇಳಕ್ಕಾಗಲ್ಲ. CMಗೆ ಪರಮಾಧಿಕಾರದಂತೆ ಬುದ್ಧಿವಂತಿಕೆ ಇರಬೇಕು ಅಂತ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗ CM ಬದಲಾವಣೆ ಮಾಡಿದ್ರು ಅಧಿಕಾರ ಕೆಲಸ ಬದಲಾವಣೆ ಮಾಡಿಸ್ಬಿಡ್ತದೆ ಅವನ್ನ. ಅದೆಲ್ಲ ಆಗಿಲ್ಲ ಅಂತ ಹೇಳೋಕ್ಕೂ ಆಗಿಲ್ಲ, ಆಗಿದ್ದಾರೆ ಅಂತ ಹೇಳೋಕ್ಕಾಗಿಲ್ಲ. ಒಂಥರ ಅವರು ಕೂಡ ಮುಳ್ಳಿನ ಮೇಲೆ ಪಂಚೆ ಹಾಕ್ದಾಗ ಆಗ್ಬಿಟ್ಟಿದೆ. ಭಾಳ ಹುಷಾರಾಗಿ ಹೋಗ್ಬೇಕು, ತೆಗಿಬೇಕು, ಭಾಳ ಕಠಿಣವಾಗಿದೆ ಅವ್ರು ತಿಳ್ಕೊಂಡಿರೋದು. ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಬೆಳವಣಿಗೆ ಹಿನ್ನೆಲೆಯಲ್ಲಿ CM ಪ್ರವಾಸವನ್ನು ಮುಗಿಸಿ ವಾಪಸ್ ಬರ್ತಿದ್ದಂತೆ BSY ಭೇಟಿಗೆ ವಿಜಯೇಂದ್ರ ಕಾವೇರಿ ನಿವಾಸಕ್ಕೆ ಆಗಮಿಸಿದರು. ಪ್ರಸಕ್ತ ಬಿಜೆಪಿ ವಿದ್ಯಮಾನಗಳ ಬಗ್ಗೆ CM ಜೊತೆ ಚರ್ಚೆ ನಡೆಸಿದರು. ದೆಹಲಿಯ ಶಾಸಕರು, ಸಚಿವರ ಹೈಕಮಾಂಡ್ ನಾಯಕರ ಭೇಟಿ ಹಾಗೂ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನೋ ಮಾತುಗಳಿದೆ. ಲಿಂಗಾಯತರ ಮನವೊಲಿಕೆಗೆ CM BSY ಮತ್ತೊಂದು ರಣತಂತ್ರವನ್ನು ಹೆಣೆಯಲಾಗಿದೆ. ಲಿಂಗಾಯತ ಸಮುದಾಯಕ್ಕೆ ಗಿಫ್ಟ್ ಮೇಲೆ ಗಿಫ್ಟ್ ನೀಡೋದಕ್ಕೆ CM BSY ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಮೀಸಲಿಟ್ಟಿದ್ದು, ಈಗ ಇಡೀ ಸಮುದಾಯ ಓಲೈಕೆಗೆ ಮತ್ತೊಂದು ಮೆಗಾ ಪ್ಲಾನ್ ರೂಪಿಸಿದ್ದಾರೆ. ಇವತ್ತು ನಡೆಯುವಂತಹ ಸಂಪುಟ ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು OBCಗೆ ಸೇರಿಸೋದಕ್ಕೆ ಅನುಮೋದನೆಗೆ ಮುಂದಾಗಿದ್ದಾರೆ.
ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಸಿಎಂ ಬಿಎಸ್ವೈ ಮುಂದಾಗಿದ್ದಾರೆ. ಸದ್ಯ ವೀರಶೈವ ಲಿಂಗಾಯತ ಕೆಟಗರಿ 3B ಇದೆ. ಹೀಗಾಗಿ ವೀರಶೈವ ಲಿಂಗಾಯತ ಕೆಟಗರಿ 2Aಗೆ ಸೇರಿಸಲು ಶಿಫಾರಸು ಮಾಡೋದಕ್ಕೆ ಮುಂದಾಗಿದ್ದಾರೆ. ಪಂಚಮಸಾಲಿ ಲಿಂಗಾಯತಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಿಎಸ್ವೈ ಅವರನ್ನ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭೇಟಿ ಮಾಡಿದರು. ನಿನ್ನೆ ಸಿಎಂ ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾದ ಸ್ವಾಮೀಜಿಗಳು ಪಂಚಮಸಾಲಿ ಲಿಂಗಾಯತರನ್ನ 2Aಗೆ ಸೇರಿಸಬೇಕು ಅಂತ ಮನವಿ ಮಾಡಿದರು. ಮನವಿಯನ್ನು ಪುರಸ್ಕರಿಸಿದ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೆಲವೇ ದಿನಗಳಲ್ಲಿ ಒಳ್ಳೆಯ ನಿರ್ಧಾರ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇಂದಿನ ಸುದ್ದಿಗೋಷ್ಠಿಯಲ್ಲಿ ಸದ್ಯ ಇದೇ ವಿಚಾರವಾಗಿ ಸಿಎಂ ಮಾತನಾಡಬಹುದು ಅನ್ನೋ ಮಾತುಗಳು ಕೂಡ ಕೇಳಿಬಂದಿವೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಎದ್ದಿದೆ. ವೀರಶೈವ ಲಿಂಗಾಯತ ನಿಗಮ ರಚನೆಗೆ ಅಪಸ್ವರ ಕೇಳಿದೆ. ಓಲೈಕೆ ರಾಜಕಾರಣ ಬಿಡಿ, ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಲಿಂಗಾಯತ ಮಹಾಸಭಾದ SM ಜಾಮದಾರ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವೇ ವೇಸ್ಟ್, ಪ್ರಾಧಿಕಾರದಿಂದ ಜನರಿಗೆ ಯಾವುದೇ ಉಪಯೋಗ ಇಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲ, ನಿಗಮ ರಚನೆ ಸರ್ಕಾರಗಳು ಮಾಡುವಂಥ ಕಣ್ಣೊರೆಸುವ ತಂತ್ರ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಂಥ ನಿಗಮಗಳಿಂದ ಹೆಚ್ಚಿನ ಯಾವ ಪ್ರಯೋಜನವೂ ಹೆಚ್ಚಿನ ಜನರಿಗೆ ಆಗೋದಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಅನೇಕ 15-16 ಇಂಥ ನಿಗಮಗಳಿದೆ, ಬೇರೆ ಬೇರೆ ಜಾತಿಗಳಿಗೆ ಸೇರಿಕೊಂಡು. ಅದರೊಳಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹೊರತುಪಡಿಸಿದ್ದ ಅವ್ರಿಗಿದ್ದಂಥ ನಿಗಮಗಳನ್ನ ಬಿಟ್ಟರೆ ಉಳಿದ ಯಾವ ನಿಗಮಗಳಿಂದ ಒಂದು ದೊಡ್ಡ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಜನರಿಗೆ ಸಹಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇವು ಕಣ್ಣೊರೆಸಿಕೆಯ ತಂತ್ರಗಳು ಸರ್ಕಾರಗಳು ಆಗಾಗ ಮಾಡ್ತಾರೆ. ಖಾಸಗಿ ಶಾಲೆಗಳ ಶುಲ್ಕ ವಸೂಲಿ ಹಾಗೂ ಶುಲ್ಕ ಕಟ್ಟದ ಮಕ್ಕಳ ಆನ್ಲೈನ್ ಐಡಿ ಬ್ಲಾಕ್ ಮಾಡುವ ವಿಚಾರ ಸಂಬಂಧ ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಭೆ ನಡೆಸ್ತಾರೆ. ಖಾಸಗಿ ಶಾಲೆಗಳ ಸಂಘಟನೆ ಪ್ರತಿನಿಧಿಗಳ ಜೊತೆ ಸಚಿವ ಸುರೇಶ್ ಕುಮಾರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ವಿ ಅನ್ಬುಕುಮಾರ್ ಸಭೆ ಮಾಡ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಭೆ ನಡೆಸ್ತಾರೆ. ಸಭೆಯಲ್ಲಿ ಖಾಸಗಿ ಶಾಲಾ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಪರಿಹಾರವನ್ನು ಸೂಚಿಸೋದಕ್ಕೆ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ. ಬಳಿಕ ಸಭೆಯಲ್ಲಿ ಚರ್ಚಿಸಿದ ವರದಿ ನಿಯಮಗಳ ವ್ಯಾಪ್ತಿಯಲ್ಲಿ ಪರಿಶೀಲಿಸಿ ಸಚಿವ ಸುರೇಶ್ ಕುಮಾರ್ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ರಾಜ್ಯದಲ್ಲಿ ನಿನ್ನೆ 1505 ಕೊರೋನಾ ಪ್ರಕರಣಗಳು ದೃಢಪಟ್ಟಿದೆ. ಕೊರೋನಾಗೆ 12 ಮಂದಿ ಅಸುನೀಗಿದ್ದಾರೆ. ನಿನ್ನೆ 1067 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ರಾಜ್ಯದಲ್ಲಿರೋ 25,316 ಆಕ್ಟಿವ್ ಕೇಸ್ಗಳಿವೆ. ಬೆಂಗಳೂರಿನಲ್ಲಿ ನಿನ್ನೆ 844 ಜನರಲ್ಲಿ ಸೋಂಕು ದೃಢಪಟ್ಟಿದೆ. 7 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಕೊರೋನಾ ನಿಯಂತ್ರಣ ಸಂಬಂಧ ಹಲವಾರು ತುರ್ತು ಕ್ರಮಗಳ ಮೂಲಕ ಜಾಗತಿಕ ಮಟ್ಟದಲ್ಲಿ ಸುದ್ದಿ ಮಾಡಿರುವ ಭಾರತ ಸರ್ಕಾರ ತನ್ನೆಲ್ಲ ನಾಗರಿಕರಿಗೆ ಉಚಿತವಾಗಿಯೇ ಕೊರೋನಾ ಲಸಿಕೆ ವಿತರಿಸೋದಕ್ಕೆ ಮುಂದಾಗಿದ್ದು, ಈ ಸಂಬಂಧ ಬಜೆಟ್ನಲ್ಲಿ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಸದ್ಯ ಜಾಗತಿಕ ಮಟ್ಟದಲ್ಲಿ 3 ಕಂಪನಿಗಳ ಲಸಿಕೆಗಳು ಉತ್ತಮ ಫಲಿತಾಂಶವನ್ನು ಕೊಟ್ಟಿದೆ. ಈ ಪೈಕಿ ಕೆಲ ಲಸಿಕೆಗಳು ಡಿಸೆಂಬರ್ನಲ್ಲೇ ತುರ್ತು ಬಳಕೆಗೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ತನ್ನೆಲ್ಲ ನಾಗರಿಕರಿಗೂ ಉಚಿತವಾಗಿ ಲಸಿಕೆ ವಿತರಿಸೋದಕ್ಕೆ ನಿರ್ಧರಿಸಿದ್ದು, ಈ ಕುರಿತು ಫೆಬ್ರವರಿ 1ರ ಮಂಡನೆಯಾಗುತ್ತಿರುವಂತಹ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಕೊರೋನಾ ವೈರಸ್ ಸೋಂಕಿಗೆ ಲಸಿಕೆ ಅಂತಿಮಗೊಂಡು ಮಾರುಕಟ್ಟೆಗೆ ಬರುವ ಆಶಯ ವ್ಯಕ್ತವಾಗಿದ್ದು, ಕೋವಿಡ್-19 ಲಸಿಕೆ ಉತ್ಪಾದನೆ ಮತ್ತು ಹಂಚಿಕೆಯ ಪ್ರಕ್ರಿಯೆಯನ್ನು ಅರ್ಥಪೂರ್ಣಗೊಳ್ಳುವ ಸಲುವಾಗಿ ಪ್ರಧಾನಿ ಮೋದಿಯವರು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಜೆನೋವಾ ಬಯೋಫಾರ್ಮಾಸ್ಯೂಟಿಕಲ್ಸ್ ಸಂಸ್ಥೆಗಳಿಗೆ ನಾಳೆ ಭೇಟಿ ನೀಡುವ ಸಾಧ್ಯತೆ ಇದೆ. ಈ ಎರಡೂ ಸಂಸ್ಥೆಗಳು ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಲಸಿಕೆ ಉತ್ಪಾದನೆ ಮತ್ತು ಪರೀಕ್ಷೆಯ ವಿವಿಧ ಹಂತಗಳಲ್ಲಿವೆ. ಮೋದಿಯವರು ಪುಣೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಪುಣೆಯ ವಿಭಾಗೀಯ ಆಯುಕ್ತ ಸೌರಭ್ ರಾವ್ ತಿಳಿಸಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಬಸ್ಗಳಲ್ಲಿ ಸ್ವಚ್ಛತೆ, ಸ್ಯಾನಿಟೈಸರ್ ಸಿಂಪಡಣೆ ಕಡ್ಡಾಯವಾಗಿದೆ. ಆದರೆ ರಾಯಚೂರಿನಿಂದ ಮಂತ್ರಾಲಯ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುವ 2 ಸ್ಲೀಪರ್ ಬಸ್ಗಳಲ್ಲಿ ಸ್ವಚ್ಛತೆಯೇ ಮಾಯವಾಗಿತ್ತು. ಬಸ್ನ ಸೀಟ್ಗಳು ಹರಿದಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಬೇರೆ ಬಸ್ ಕಲ್ಪಿಸಬೇಕು ಅಂತ ಒತ್ತಾಯ ಮಾಡಿದರು. ಈ ವೇಳೆ ಪ್ರಯಾಣಿಕರು ಹಾಗೂ ನಿರ್ವಾಹಕ ಕಂಡಕ್ಟರ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಸಾರಿಗೆ ಅಧಿಕಾರಿಗಳು ಎಚ್ಚೆತ್ತರು. ಪ್ರಯಾಣಿಕರಿಗೆ ಮತ್ತೆರಡು ಬೇರೆ ಬಸ್ಗಳನ್ನು ಮಾಡಿ ಬೆಂಗಳೂರು ಕಳಿಸಿದರು. ತಮಿಳುನಾಡು ಹಾಗೂ ಪುದುಚೇರಿ ನಿವಾರ್ ಚಂಡಮಾರುತಕ್ಕೆ ತತ್ತರಿಸೋಯಿತು. 145 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದ ಸೈಕ್ಲೋನ್ ವೇಗಕ್ಕೆ 5 ಮಂದಿ ಬಲಿಯಾಗಿದ್ದಾರೆ. 1000ಕ್ಕೂ ಹೆಚ್ಚು ಮರಗಳು ಧರೆಗುಳಿವೆ. ಸದ್ಯ ನಿವಾರ್ ಅಬ್ಬರ ಕಡಿಮೆ ಆಗಿದೆ. ತಮಿಳುನಾಡು ಪುದುಚೇರಿಯಲ್ಲಿ ಮಳೆ ಕಡಿಮೆ ಆಯಿತು. ರೈಲು ಹಾಗೂ ವಿಮಾನ ಸಂಚಾರ ಶುರುವಾಯಿತು. ಕಡಿಮೆಗೊಂಡಿದ್ದಂಥ ವಿದ್ಯುತ್ ಸಂಪರ್ಕ ಮರುಕಲ್ಪಿಸೋದು ಕಾಮಗಾರಿಗಳು ಕೂಡ ನಡೀತಾ ಇದೆ. ನಿವಾರ್ ಚಂಡಮಾರುತ ತಮಿಳುನಾಡಿಗೆ ಅಪ್ಪಳಿಸಿ ಶಾಂತವಾಗಿದೆ. ಇದರ ಪರಿಣಾಮ ಕರ್ನಾಟಕದ ಮೇಲೂ ಕೂಡ ಉಂಟಾಯಿತು.
ಹಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ತುಂತುರು ಮಳೆಯಾಯಿತು. ಇತ್ತ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ತುಂತುರು ಮಳೆ ಅಂತೂ ಬಿತ್ತು. ಯಲಹಂಕ ವಲಯದ ಆವಲಹಳ್ಳಿ ಅಧಿಕ ಮಳೆ ದಾಖಲಾಯಿತು. ಇವತ್ತು ಕೂಡ ಬೆಂಗಳೂರಿನಲ್ಲಿ ಮಳೆ ಬರುವ ಸಾಧ್ಯತೆ ಇದೆ. ಕೋಲಾರ ಜಿಲ್ಲೆಯಲ್ಲಿ ನಿವಾರ್ ಸೈಕ್ಲೋನ್ ಪರಿಣಾಮ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಾನೆ ಇದೆ. ಆದರೆ ಮಳೆ ಬಂದರೆ ಸಾಕು, ಮಳೆಯಲ್ಲಿ ಮಿಂದೆದ್ದು ಆಟವಾಡುವ ಹಕ್ಕಿಗಳು ನೆನೆದು ಸುಸ್ತಾಗಿ ಗೂಡು ಸೇರಿವೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮಳೆ ಹಕ್ಕಿಗಳ ಸಂತತಿ ಹೆಚ್ಚಾಗಿದೆ. ಎಡೆಬಿಡದೆ ಜಿನುಗ್ತಾ ಇರುವಂತಹ ಸೈಕ್ಲೋನ್ ಮಳೆಯಲ್ಲಿ ಸಖತ್ತಾಗಿ ಆಟವಾಡ್ತಿರುವಂತಹ ಹಕ್ಕಿಗಳು ಈಗ ಚಳಿಯಿಂದ ಗೂಡು ಸೇರಿಕೊಂಡಿವೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಎಂಜಿನಿಯರಿಂಗ್ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಈ ಯೋಜನೆಯ ಭಾಗವಾಗಿ ಕೆಲವು IIT NITಗಳನ್ನು ಆಯ್ಕೆ ಮಾಡಲಾಗಿದೆ. ಇದರೊಂದಿಗೆ ಕನ್ನಡದಲ್ಲೂ ಕೂಡ ಎಂಜಿನಿಯರಿಂಗ್ ವ್ಯಾಸಂಗ ಮಾಡುವ ಹಾದಿ ಸುಗಮವಾಗಿದೆ. ಕೇಂದ್ರದ ಕೃಷಿ ಕಾನೂನುಗಳ ವಿರುದ್ಧ ದೇಶದ 100 ರೈತ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರೈತರ ಪ್ರತಿಭಟನೆ ಎಡಪಕ್ಷಗಳ ಬೆಂಬಲವೂ ಕೂಡ ಇತ್ತು. ಪ್ರತಿಭಟನೆ ಮಾಡೋಕೆ ದೆಹಲಿ ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದ್ದ ರೈತರನ್ನ ಪೊಲೀಸರು ಹತ್ತಿಕ್ಕಿದ್ರು. ರೈತರ ಮೇಲೆ ಜಲಫಿರಂಗಿ ಅಶ್ರುವಾಯು ಬಳಸಿದ್ರು. ಇದು ಬಿಜೆಪಿಯ ರೈತ ವಿರೋಧಿ ಮುಖವನ್ನು ಬಹಿರಂಗಪಡಿಸಿದೆ ಅಂತ ಎಡಪಕ್ಷಗಳು ಆರೋಪ ಮಾಡಿವೆ. ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಪ್ರಧಾನಿ ಮೋದಿ ಅವರೇ ಪ್ರಸ್ತಾಪ ಎತ್ತಿದ್ದಾರೆ. ಒಂದು ದೇಶ ಒಂದೇ ಚುನಾವಣೆ ದೇಶಕ್ಕೆ ಅಗತ್ಯ. ಹಾಗೆಯೇ ಲೋಕಸಭೆ, ರಾಜ್ಯಸಭೆ, ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೂ ಕೂಡ ಒಂದೇ ಚುನಾವಣೆ ಪಟ್ಟಿ ಇರಬೇಕು. ಪದೇ ಪದೇ ಚುನಾವಣೆಗಳಿಂದ ಆಗುವಂಥ ಆರ್ಥಿಕ ಹೊರೆ ತಪ್ಪಿಸೋದಕ್ಕೆ ಒಂದು ದೇಶ ಒಂದೇ ಚುನಾವಣೆ ಅಗತ್ಯ ಅಂತ ಮೋದಿ ಅವರು ಪ್ರಸ್ತಾಪಿಸಿದರು. ನಮಗೆ ನೀರು ಕೊಡದೆ ಪೈಪ್ಲೈನ್ ತೆಗೆದುಕೊಂಡು ಹೋದರೆ ಅದನ್ನು ಒಡೆದು ಹಾಕಿಸ್ತೀನಿ, ಏನಾಗುತ್ತೋ ಆಗಲಿ ಅಂತ ಶಾಸಕ ಶಿವಲಿಂಗೇಗೌಡರು KDP ಸಭೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಹಾಸನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡರು, ನಮ್ಮ ತಾಲೂಕಲ್ಲಿ ಪೈಪ್ಲೈನ್ ಹಾಕ್ತಿದ್ದಾರೆ, ಚಿಕ್ಕಮಗಳೂರಿಗೆ ನೀರು ತೆಗೆದುಕೊಂಡು ಹೋಗ್ತಿದ್ದಾರೆ, ನೀರು ಕೊಡದಿದ್ರೆ ನಾನು ಪೈಪ್ ಹಾಕೋಕ್ಕೆ ಬಿಡ್ತೀನ, ನೋಡೋಣ, ಎಲ್ಲ ಪೈಪ್ ಹೊಡೆದಾಕ್ತೀನಿ ಅಂತ ಶಿವಲಿಂಗೇಗೌಡರು ಕಿಡಿಕಾರು. ತಾಲೂಕಿಗೆ ಮಾಹಿತಿ ಕೂಡ ಕಟ್ಟೆ ಬೈಪಾಸ್ ಆಗುತ್ತೆ ಬಸವನಹಳ್ಳಿಯಿಂದ ಆ ಕಡೆ ಸಕ್ರಪಟ್ಟಣದ ಇದಕ್ಕೆ ಬೈಪಾಸ್ ಆಗುತ್ತೆ ಹಳ್ಳಿಗೆ, ಅಲ್ಲೊಂದು ಕಟ್ಟೆ ಸೇರಿಸ್ಬಿಟ್ಟು ಕೊಟ್ಟು ನಂಗೆ ಮಾಡ್ತೀನಿ ತಗೊಂಡು ಹೋಗೋಕ್ಕೋಸ್ಕರ ಏನಾದ್ರು ಮಾಡಿ ಪೈಪ್ ಲೈನ್ ತೆಗಿವಾಗ ನಾನ್ ಬಿಡ್ತೀನಿ, ಚೆಕ್ ಹಾಕಿಸ್ತೀನಿ. ಏನಾದ್ರು ನೀರು ಕೊಡೋಲ್ಲ, ಚೆಕ್ ಹಾಕಿಸ್ತೀನಿ, ಕೊಡೋದಿಲ್ಲ. ನೀರು ಪೈಪ್ ಲೈನ್ ಚೆಕ್ ಹಾಕಿಸ್ತೀನಿ, ಅದು ಹೆಂಗ್ ತಗೊಳ್ಳೋ ನಾನು ನೋಡ್ತೀನಿ. ನಮ್ಮ ಹಕ್ಕಿದೆ, ನಮ್ಮ ಹಕ್ಕು. IMA ಬಹುಕೋಟಿ ವಂಚನೆ ಕೇಸಲ್ಲಿ ಜೈಲು ಪಾಲಾಗಿರುವ ರೋಷನ್ ಬೇಗ್ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಎದೆನೋವು ಕಾಣಿಸಿಕೊಂಡಿದ್ದರಿಂದ ರೋಷನ್ ಬೇಗ್ ಅವರನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ತಪಾಸಣೆಗೆ ಕರೆದೊಯ್ಯಲಾಗಿತ್ತು. ಈ ವೇಳೆ ತಪಾಸಣೆ ನಡೆಸಿದ ಜಯದೇವ ಆಸ್ಪತ್ರೆ ವೈದ್ಯರು ರೋಷನ್ ಬೇಗ್ ಅವರನ್ನ ಅಡ್ಮಿಟ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಆಗ್ನೇಯ ವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಒಂದೇ ತಿಂಗಳಲ್ಲಿ ಕಳುವಾಗಿದ್ದ 169 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಮಡಿವಾಳ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದಲ್ಲಿ ಕಳುವಾಗಿದ್ದ ಬೈಕ್ಗಳನ್ನು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ. ಪ್ರಕರಣದಲ್ಲಿ ಒಟ್ಟು 39 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಮಾತೋಶ್ರೀ ಮಹದೇವಪ್ಪ ಮುನ್ನೂರ ಪ್ರತಿಷ್ಠಾನದಿಂದ ಕೊಡವ ಪ್ರತಿಷ್ಠಿತ ಅಮ್ಮ ಪ್ರಶಸ್ತಿಗೆ 20ರ ಸಂಭ್ರಮ. ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದಲ್ಲಿ 20ನೇ ವರ್ಷದ ಪ್ರಶಸ್ತಿ ಪ್ರದಾನ ನೆರವೇರಿತು. ಸೇಡಂನ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದಂತಹ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಶಾಸಕ ರಾಜಕುಮಾರ ಪಾಟೀಲ ತೆಲ್ಕೂರ ಚಾಲನೆ ಕೊಟ್ಟರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ವಿವಾಹ ಗೋವಾದಲ್ಲಿ ಇವತ್ತು ಅದ್ಧೂರಿಯಾಗಿ ನಡೆಯುತ್ತೆ. ಗೋವಾದ ಲೀಲಾ ಪ್ಯಾಲೇಸ್ನಲ್ಲಿ ಶಾಸಕಿ ಹೆಬ್ಬಾಳ್ಕರ್ ಪುತ್ರ ಮೈನಾಲ್ ಹೆಬ್ಬಾಳ್ಕರ್ ಹಾಗೂ ಭದ್ರಾವತಿ ಶಾಸಕ BK ಸಂಗಮೇಶ್ ಸಹೋದರ BK ಶಿವಕುಮಾರ್ ಪುತ್ರಿ ಡಾಕ್ಟರ್ ಹಿತಾ ಜೊತೆ ವಿವಾಹ ನಡೆಯುತ್ತೆ. ಇವತ್ತಿನಿಂದ ಭಾರತ ಆಸ್ಟ್ರೇಲಿಯಾ ಏಕದಿನ ಕ್ರಿಕೆಟ್ ಸರಣಿ ಶುರುವಾಯಿತು. ಸಿಡ್ನಿಯಲ್ಲಿ ಮೊದಲ ಪಂದ್ಯ ನಡೆಯುತ್ತೆ. ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿದೆ. ರೋಚಕ ಕಾದಾಟಂತೂ ಗ್ಯಾರಂಟಿ. ಒಟ್ಟು 3 ಏಕದಿನ, 3 T20 ಮತ್ತು 4 ಟೆಸ್ಟ್ ಪಂದ್ಯಗಳ ಸರಣಿ ನಡೆಯುತ್ತೆ. ಕೊರೋನಾ ಲಾಕ್ಡೌನ್ ಆಗುವ ಮುನ್ನನೇ ಮೆಗಾಸ್ಟಾರ್ ಚಿರಂಜೀವಿ ಶೂಟಿಂಗ್ನಿಂದ ಬ್ರೇಕ್ ತೆಗೆದುಕೊಂಡಿದ್ರು. ಆಚಾರ್ಯ ಚಿತ್ರೀಕರಣ ಪೋಸ್ಟ್ ಪೋನ್ ಮಾಡಿದ್ರು.
ಈಗ ಕೊನೆಗೂ ಮೆಗಾಸ್ಟಾರ್ ಚಿರು ಮುಖಕ್ಕೆ ಮೇಕಪ್ ಹಚ್ಚಿದ್ದಾರೆ. ಕೊರಟಾಲ ಶಿವ ನಿರ್ದೇಶನದ ಆಚಾರ್ಯ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ. ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಸಂಪೂರ್ಣ ಡಿಫರೆಂಟ್ ಗೆಟಪ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಬಾಬಾ ಬಿಸ್ವಾಸ್ ಚಿತ್ರಕ್ಕಾಗಿ ಅಭಿಷೇಕ್ ಬಚ್ಚನ್ ಹಾಕಿರುವ ಗೆಟಪ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಡೊಳ್ಳು ಹೊಟ್ಟೆ, ತೀರಾ ಸಾಧಾರಣವಾದ ಹೇರ್ ಸ್ಟೈಲ್, ಸಡಿಲವಾದ ಪ್ಯಾಂಟು ಶರ್ಟು, ಹಳೆ ಕಾಲದ ಕನ್ನಡಕ ಧರಿಸಿಕೊಂಡು ಅಭಿಷೇಕ್ ಕಾಣಿಸ್ಕೊಳ್ತಿದ್ದಾರೆ. ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನ ಪೈರಸಿ ಮಾಡೋದನ್ನು ತಡೆಗಟ್ಟೋದಕ್ಕೆ ಕಾಂಟ್ರಪೈನ್ ಎಂಬ ಸಂಸ್ಥೆ ಹೊಸ ಆವಿಷ್ಕಾರವನ್ನು ಮಾಡಿದೆ. ಫೆಂಡಿ ಎಂಬ ಸಾಫ್ಟ್ವೇರ್ನ ಪುನೀತ್ ರಾಜ್ಕುಮಾರ್ ರಿಲೀಸ್ ಮಾಡಿದರು. ಈ ಆ್ಯಪ್ ಹಾರ್ಡ್ವೇರ್ ಹಾಗೂ ಸಾಫ್ಟ್ವೇರ್ ಸೇರಿ ರೂಪುಗೊಂಡಿದ್ದು ಥಿಯೇಟರ್ನಲ್ಲಿ ಕೂತು ಯಾರಾದರೂ ರೆಕಾರ್ಡ್ ಮಾಡಿದರೆ ಅವರ ಸೀಟ್ ನಂಬರ್ ಡಿಟೆಕ್ಟ್ ಮಾಡುತ್ತಂತೆ. ಕ್ರಿಸ್ಮಸ್ ಸಂಭ್ರಮದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೊಡಗಿಸಿಕೊಂಡಿದ್ದಾರೆ. ಕ್ರಿಸ್ಮಸ್ ಹಬ್ಬಕ್ಕೂ ಮುಂಚೆನೆ ಕೇಕ್ ಮಾಡಿ ದಚ್ಚು ಸಂಭ್ರಮಿಸಿದರು. ಮೈಸೂರಿನ ಸಂದೇಶ್ ಹೋಟೆಲ್ನಲ್ಲಿ ದರ್ಶನ್ ಕೇಕ್ ತಯಾರಿಸಿದ್ದು ದರ್ಶನ್ಗೆ ನಿರ್ಮಾಪಕ ಸಂದೇಶ್ ಅವರು ಸಾಥ್ ಕೊಟ್ಟಿದ್ದಾರೆ. ಇಲ್ಲಿಗೆ ಮುಂಜಾನೆ 30 ನಿಮಿಷದ 30 ಸುದ್ದಿಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಅದರ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.